ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಮಾಡಿ. ಯಾರಿಗಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ. ನೋಡಿ, ಇವು ನಮ್ಮ ಕುರಿಗಳು. ನಾನು ಈ ರೀತಿ ಸ್ಟ್ಯಾಂಡ್ ಮಾಡಿಸ್ಬಿಟ್ಟಿದ್ದೀನಿ. ಅವು ಏನೇ ಗಂಜಲ ಏನೇ ಹಾಕಿದ್ರೂ ಫುಲ್ ಕೆಳಗಡೆ ಹೋಗ್ಬಿಡುತ್ತೆ. ನೀವು ಏನಾದರೂ ಕುರಿಗಳು ಮಾಡಬೇಕು ಅನ್ನೋ ಐಡಿಯಾ ಏನಾದರೂ ಇದ್ದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ಲು ನೋಡಿ. ನನಗೆ ಕುರಿಗಳ ಕೆಲಸ 10 ಗಂಟೆವರೆಗೂ ಏನೂ ಇರೋದಿಲ್ಲ. ಅವು ಪಾಡ್ಕವು ಆರಾಮ್ಸೆ ಮನಗಿರ್ತವೆ. 10 ಗಂಟೆ ಅಥವಾ 10:30 ಟೈಮಲ್ಲಿ ಒಂದು ಟೈಮು ಹಿಂಡಿ ನೆನೆಸಿರೋ ಅಂಥ ಹಿಂಡಿ ಮತ್ತು ಬೂಸ ಎರಡು ಮಿಕ್ಸ್ ಮಾಡಿಬಿಟ್ಟು ತಂದು ಇಟ್ಬಿಡ್ತೀನಿ. ಸ್ವಲ್ಪ ನೀರು ಇಟ್ಬಿಟ್ಟು ನೀರು ಅವಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕುಡ್ಕೊಂಡು ಆರಾಮ್ಸೆ ಇರ್ತವೆ. ನೋಡಿ, ನಾನು ಈ ರೀತಿ ಮೆಟ್ಲು ಮತ್ತು ಡೋರೆಲ್ಲ ಮಾಡಿಸ್ಕೊಂಡಿದ್ದೀನಿ, ಅವು ಈಚೆ ಬರದೇ ಇರಲಿ ಅಂಥೇಳಿ. ನೀವು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಕಮ್ಮಿನೇ ಸ್ಟಾರ್ಟ್ ಮಾಡಿ. ನಿಜವಾಗ್ಲೂ ಒಳ್ಳೆ ಲಾಭನೇ ಇದೆ ಅಂತ ಹೇಳ್ಬೋದು ಕುರಿಗಳಲ್ಲಿ. ನಾನು ಸ್ಟ್ಯಾಂಡ್ ಮಾಡ್ಸೋಕ್ಕೆ ನನಗೆ ಒಂದು 20,000 ಆಯಿತು, ಫುಲ್ಲು ವುಡ್ ತಂದು ಫಿಟ್ ಮಾಡೋ ಅಷ್ಟರಲ್ಲಿ. ಈ ರೀತಿ ಸ್ಟ್ಯಾಂಡ್ ಮಾಡಿಸ್ಕೊಂಡ್ರೆ ಕೆಲಸ ತುಂಬ ಕಮ್ಮಿ ಇರುತ್ತೆ. ನಮಗೆ 10 ಕುರಿ ಆರಾಮ್ಸೆ ಮೇಯಿಸ್ಬೋದು. ನಾನು ಹಾಕ್ಸಿರೋಂಥ ಸ್ಟ್ಯಾಂಡಲ್ಲಿ 20 ಕುರಿ ಮೇಯಿಸ್ಬೋದು. ನಾನು ಬೇಡ, ನನಗೆ 10 ಸಾಕು ಅಂತೇಳ್ಬಿಟ್ಟು ಮುಂದಕ್ಕೆ ಸ್ಟಾರ್ಟ್ ಮಾಡೋಣ 20 ಅಂಥೇಳಿ ನಾನು ಇವಾಗ ಜಸ್ಟ್ 10 ಸಾಕ್ತಾ ಇರೋದು. ನಾನು ಫಸ್ಟು 2 ಕುರಿ ತಗೊಂಡೆ 2020ನಲ್ಲಿ. ಲಾಕ್ಡೌನ್ ಇತ್ತಲ್ವ, ಆಗ ತಗೊಂಡು ಅವನೇ ಸ್ವಲ್ಪನೇ ಅದ್ರ ಮರಿನಾಗೆ ಇಂಪ್ರೂವ್ ಮಾಡಿಸ್ಕೊಂಬಂದಿದ್ದೀನಿ. ಈಗ ಟೋಟಲ್ 10 ಆಗಿದ್ದಾವೆ. ಮತ್ತು ನಾನು ಒಂದು 70,000 ರೂಪಾಯಿನ ಕುರಿ ಮಾರಿದ್ದೀನಿ. ಈಗ ಮತ್ತೆ 2 ಟಗರು ರೆಡಿ ಇದ್ದಾವೆ ಮಾರೋಕ್ಕೆ. ಅದು ಒಂದು 20,000 ಹೋಗುತ್ತೆ. ಟೋಟಲ್ 19,000 ಆಗುತ್ತೆ ನಾನು ಸೇಲ್ ಮಾಡಿರೋಂಥದ್ದು ಮಾತ್ರ. ಮತ್ತು ಇಲ್ಲಿರೋಂಥವೆಲ್ಲ ನನಗೆ ಲಾಭನೇ. ಅದಕ್ಕೋಸ್ಕರ ನನಗೆ ಕುರಿಗಳಲ್ಲಿ ಲಾಭ ಇದೆ ಅಂತ ಅನ್ನಿಸ್ತು. ಕೆಲಸನೂ ಏನು ಹೆಚ್ಚಿಗೆ ಕೆಲಸ ಏನಿರೋದಿಲ್ಲ. ಹಸುಗಳಿಗೆ ಅಂತ ಹುಲ್ ಕಟ್ ಮಾಡ್ತೀವಲ್ವ, ಅದರಲ್ಲೇ ನಾನು ಎತ್ತಾಕ್ತೀನಿ. ಇದಕ್ಕೆ ಅಂತ ಸಪ್ರೇಟಾಗಿ ಏನು ಹೋಗಿ ಕುಯ್ಕೊಂಬರಲ್ಲ. ಹಸುಗಳಿಗೆ ಅಂತ ಬೂಸ ಇಟ್ಟಾಗ ಇವಕ್ಕೂ ಸ್ವಲ್ಪ ಇಡ್ತೀನಿ ಅಷ್ಟೇ. ಮನುಷ್ಯರನ್ನಂತೂ ತುಂಬಾ ಇಷ್ಟಪಡ್ತವೆ ಕುರಿಗಳು, ತುಂಬ ಹಚ್ಕೊಳ್ತವೆ. ನೋಡಿ, ನಾನು ಹೋಗೋಷ್ಟರಲ್ಲಿ ಎಷ್ಟು ಚೆನ್ನಾಗಿ ಹಚ್ಕೊಳ್ತವೆ ನನ್ನ. ನೋಡಿ, ಇದು ನಮ್ಮದು ಪಾರಮುಲ್ಲು, ನೇಪಿಯರ್ ಅಂತಾರೆ ಎಲ್ಲ ಕಡೆ, ನಮ್ಮ ಕಡೆ ಪಾರಮುಲ್ಲು ಅಂತೀವಿ. ಇದು ವೈಟು ಬೆಸ್ಟು. ವೈಟು ಮತ್ತು ರೆಡ್ಡು ಎರಡಿದೆ ನಮ್ಮದು. ನನಗೆ ಗೊತ್ತಂಗೆ ವೈಟ್ ಬೆಸ್ಟು. ಹಸುಗಳು ಅಷ್ಟೇ ವೈಟ್ ಹುಲ್ಲನ್ನ ತುಂಬ ಇಷ್ಟಪಟ್ಟು ತಿಂತವೆ. ಮತ್ತು ಅದಕ್ಕೆ ಜೋಳ ಮಿಕ್ಸ್ ಇದ್ದರೆ ಅಂತೂ ಒಂದು ಸ್ವಲ್ಪನೂ ವೇಸ್ಟೇ ಮಾಡಲ್ಲ. ನೀವು ಸ್ವಲ್ಪ ಜೋಳ ಸ್ವಲ್ಪ ನೇಪಿಯರ್ ಹಾಕ್ಕೊಳ್ಳಿ ಸಾಕು, ಆರಾಮ್ಸೆ 10 20 ಕುರಿ ನೀವು ಆರಾಮ್ಸೆ ಮೇಯಿಸ್ಬೋದು. ಆ ಕುರಿ ವೇಸ್ಟ್ ಮಾಡ್ತದಲ್ಲ, ಆ ಹುಲ್ಲನ್ನೂ ಬೇಕಾದ್ರೆ ಒಂದು ಹಸು ಸಾಕ್ಕೋಬೋದು, ಅಷ್ಟು ಹುಲ್ಲು ವೇಸ್ಟ್ ಮಾಡ್ತವೆ. ಮತ್ತು ಅವು ಸ್ವಲ್ಪನೇ ತಿನ್ನೋದು, ಕುರಿಗಳೇನು ತುಂಬ ತಿನ್ನಲ್ಲ. ನೋಡಿ, ನನಗೆ ಕಟ್ ಮಾಡಿದ್ದೀನಲ್ಲ, ಅಷ್ಟೇ ಕುರಿಗಳಿಗೆ ಅಂತ ಕುಯ್ಕೊಳ್ಳೋದು ನಾವು. ಅದರಲ್ಲೂ ಉಳಿದಿದ್ದನ್ನ ಸ್ವಲ್ಪ ಹಸುಗಳಿಗೆ ಅಂತ ಇಟ್ಕೊಳ್ತೀವಿ. ಮತ್ತು ನೋಡಿ, ಇದು ಹುಲ್ ಕಟ್ ಮಾಡೋ ಮಿಷನ್ನು. ಇದರಲ್ಲಿ ನೀಟಾಗಿ ಕಟ್ ಮಾಡಿಬಿಟ್ಟೆ ಹಾಕೋದು ನಾವು ಯಾವಾಗ್ಲೂ. ಹಂಗೆ ಹಾಕಿದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ವೇಸ್ಟ್ ಮಾಡ್ತವೆ ಕುರಿಗಳು. ನಾನೀಗ ಕಟ್ ಮಾಡ್ತಾ ಇರೋದು ರೆಡ್ ಹುಲ್ಲು. ಮಧ್ಯಾಹ್ನ ಟೈಮು ರೆಡ್ ಹುಲ್ಲು ಹಾಕ್ಕೊಳ್ತೀವಿ. ನೈಟು ಎಲ್ಲ ಮಿಕ್ಸ್ ಮಾಡಿ ಜೋಳ ಮತ್ತು ಇದು ವೈಟು ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಳ್ತೀವಿ. ಮಿಷಿನ್ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಯಾವ ರೀತಿ ಏನು, ಮತ್ತು ಆಯಿಲೆಲ್ಲ ಆಗಾಗ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಅದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ನಾನು ಹಳ್ಳಿಲಿದ್ದೀನಿ. ನಾನು ಏನು ಕೆಲಸ ಮಾಡಲಿ ಅಂತ ಯೋಚನೆ ಮಾಡೋ ಅಂಥವ್ರು 1-2 ಕುರಿ ಸ್ಟಾರ್ಟಿಂಗ್ ತಗೊಂಡು ನೋಡಿ, ಹಾಗೆಯೇ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ಅವೇ ನಿಮ್ಮನ್ನು ಅಷ್ಟು ಹಚ್ಕೊಂಡ್ಬಿಡ್ತವೆ, ನೀವೇ ಅವನ್ನ ಬಿಟ್ಟಿರೋಕ್ಕಾಗೋದಿಲ್ಲ, ಅಷ್ಟೊಂದು ಹಚ್ಕೊಂಡ್ಬಿಡ್ತವೆ. ಸಾಕೋರೆಲ್ಲ ಸ್ಟ್ಯಾಂಡ್ ಮಾಡಿಸ್ಬಿಟ್ಟೆ ಸಾಕಬೇಕು ಅಂತ ಏನಿಲ್ಲ. ಸ್ವಲ್ಪ ಜಾಗ ಇದ್ದರೆ ಅಲ್ಲೇ ಕಟ್ ಹಾಕ್ಕೊಂಡು ಒಂದು ಕ್ರೇಟಲ್ಲೋ ಅಥವಾ ಬೇಷನಲ್ಲೋ ಸ್ವಲ್ಪ ಹುಲ್ಲು, ಆಚೆ ಹಳ್ಳಿಗಳಲ್ಲಂದರೆ ಕಾಮನ್ನಾಗಿ ಹುಲ್ಲು ಸಿಕ್ಕೇ ಸಿಗುತ್ತೆ. ಎಲ್ಲಾದರೂ ಸ್ವಲ್ಪ ಹುಲ್ಲು ಕಟ್ ಮಾಡ್ಕೊಬಂದು ಹಾಕ್ಕೊಂಡ್ರೆ ಆಗುತ್ತೆ. ಅಥವಾ ನಿಮ್ದು ಏನಾದರೂ ತೋಟ ಇದ್ದರೆ ತೋಟದಲ್ಲಿ ಹಸ್ಬೆಂಡ್ಗೆ ಹೇಳಿ ಒಂದು ಸ್ವಲ್ಪ ಕಟ್ ಮಾಡ್ಕೊಬಂದು ಕೊಡಿ ಅಂಥೇಳಿ ಕಟ್ ಮಾಡ್ಕೊಬಂದು ಕೊಡ್ತಾರೆ. ಮಧ್ಯಾಹ್ನ ಒಂದು 3 ಟೈಮ್ ಹಾಕ್ಕೊಂಡ್ರೆ ಸಾಕು, ಆರಾಮ್ಸೆ ಸಾಕ್ಕೋಬೋದು. ನಾನು ಹೇಳ್ತಿದ್ದೀನಲ್ವ, ನಾನು 3 ಇಯರ್ಗೆ 70,000 ಬಂದಿದೆ ನಂದು ಅಮೌಂಟ್ ಟೋಟಲ್ಲು. ನಾನು ಅದಕ್ಕೆ ಅಂತ ಏನು ಫುಲ್ ಟೈಮ್ ಕೊಡ್ತಾಯಿಲ್ಲ, ಜಸ್ಟ್ ಅದೊಂದು ಪಾರ್ಟ್ ಟೈಮ್ ಥರ ಅಷ್ಟೇ. ಈಗ ಮಾತ್ರ ಸ್ಟ್ಯಾಂಡಿಗೆ ಅಂತ ಸ್ವಲ್ಪ ಇನ್ವೆಸ್ಟ್ ಮಾಡಿದೆ ಅಷ್ಟು ಬಿಟ್ಟರೆ ಅದಕ್ಕೆ ಅಂತ ನಾನೇನು ಹೆಚ್ಚಿಗೆ ಖರ್ಚೇನು ಮಾಡ್ತಾ ಇರಲಿಲ್ಲ. ಮನೆ ಹತ್ರ ಹುಲ್ಲು ಹಾಕ್ತಿದ್ದೋ ಅಷ್ಟೇ. ತುಂಬಾ ಚೆನ್ನಾಗಿ ಬೆಳೀತವೆ.
ಹಾಗೆ ಡೈಲಿ ಕಸ ಎತ್ತಬೇಕು ಅನ್ನೋ ಟೆನ್ಷನ್ ಏನಿರಲ್ಲ. ಗಂಜಲ ಇರ್ಬೋದು, ಪಿಚ್ಕೆ ಇರ್ಬೋದು, ಫುಲ್ಲು ಕೆಳಗಡೆ ಬೀಳುತ್ತೆ. ಹಾಗೆ ನಿಮಗೆ ಇನ್ನೊಂದು ಬೆನಿಫಿಟ್ ಏನು ಅಂತಂದರೆ, ನೀವು ಕೋಳಿ ಕೂಡ ಆರಾಮ್ಸೆ ಸಾಕ್ಕೋಬೋದು. ಕೋಳಿ ಸಾಕಿದ್ರೆ ಈ ಗಂಜಲಕ್ಕೆ ಮತ್ತು ಇದು ಸಗಣಿಗೆ ಅಂತ ಹುಳ ಬೀಳುತ್ತೆ. ಆ ಹುಳನೆಲ್ಲ ಅವೇ ತಿನ್ಕೊಂಡ್ಬಿಡ್ತವೆ. ನಿಮ್ಗೆ ಈ ರೀತಿ ಸ್ಟ್ಯಾಂಡ್ ಹಾಕಿಸ್ತೀನಿ ಅನ್ನೋರು ಕಂಪಲ್ಸರಿ ಕೋಳಿ ಸಾಕಲೇಬೇಕು. ಇಲ್ಲಾಂತಂದರೆ ನೀವು ಡೈಲಿ ಕ್ಲೀನ್ ಮಾಡಬೇಕಾಗುತ್ತೆ. ಡೈಲಿ ಕ್ಲೀನ್ ಮಾಡಿದ್ರೆ ಮತ್ತೆ ಕೆಲಸ ಜಾಸ್ತಿ ಆಗೇ ಆಗುತ್ತೆ. ಒಂದು 3 ಡೇಸ್ಗೆ 4 ಡೇಸ್ಗೆ ಅಥವಾ 1 ವೀಕ್ಗೆ ಮಾಡಿಸ್ಕೊಂಡ್ರೂ ಪರವಾಗಿಲ್ಲ. ನೀವು ಪಟ್ಲಿ ಮರಿ ಸಾಕ್ತೀನಿ ಅನ್ನೋ ಥರ ಇದ್ದರೆ ಪಿಚ್ಗೆ ಬೀಳೋಕ್ಕೆ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪ್ನ ಸ್ವಲ್ಪ ದೂರ ಕೊಡಿಸ್ಕೊಳ್ಳಿ. ಏಕೆಂದರೆ ಪಟ್ಲಿ ಮರಿಗಳಿಗೆ ಕಾಲೇನೂ ಸಿಕ್ಕಾಕೊಳ್ಳೋದಿಲ್ಲ, ಏನಿಲ್ಲ. ನೀವು ಹೆಣ್ಣು ಕುರಿನೇ ಮಾಡ್ತೀನಿ ಅನ್ನೋಗಿದ್ರೆ ಮರಿಗಳಿಗೆ ಕಾಲು ಸಿಕ್ಕಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಕಾಲು ಮುರಿದೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಗ್ಯಾಪ್ ಹೊಡಿಸ್ಕೊಳ್ಳಿ. ನೋಡಿ, ನಾನು ಕಮ್ಮಿನೇ ಗ್ಯಾಪ್ ಹೊಡಿಸ್ಕೊಂಡಿದ್ದೀನಿ. ಹಾಗೆಯೇ ನೋಡಿ, ಈ ಕರುಗೆ ಕುರಿ ತಿಂಡಿ ಮಿಗಿಲಿರುತ್ತಲ್ವ, ಆ ಹುಲ್ಲನ್ನ ಎಲ್ಲ ಒಂದು ಕ್ರೇಟ್ಗೆ ತಗೊಬಂದು ಹಾಕ್ಬಿಡ್ತೀನಿ. ಆರಾಮ್ಸೆ ಫುಲ್ಲು ತಿನ್ಕೊಳ್ಳುತ್ತೆ, ಒಂದು ಸ್ವಲ್ಪನೂ ವೇಸ್ಟ್ ಮಾಡೋದಿಲ್ಲ. ನೀವು ಕುರಿ ಮಾಡೋ ಥರ ಇದ್ದರೆ ಈ ರೀತಿ ಒಂದು ಕರು ಸಾಕ್ಕೊಳ್ಳಿ. ಅದೇ ಹುಲ್ಲಲ್ಲೇ ಕರುನೂ ಸಾಕ್ಕೋಬೋದು. ನೈಟ್ ಟೈಮ್ ಮಾತ್ರನೇ ಕರುಗೆ ಎಕ್ಸ್ಟ್ರಾ ಹುಲ್ಲು ಅಂತ ಹಾಕೋದು. ಮಾಮೂಲಿ ಡೇ ಟೈಮೆಲ್ಲ ಈ ಊರಲ್ಲಿ ಏನು ಮಿಕ್ಕಿರುತ್ತೆ ಅದೇ ಹುಲ್ಲು ಹಾಕ್ಕೊಳ್ತೀನಿ. ತುಂಬಾ ಚೆನ್ನಾಗಿದೆ. ಅದು 1 ಇಯರ್ ಆಗಿದೆ ಆ ಕರುಗೆ ಅಷ್ಟೇ. ಈಗ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಬಾಯ್.